ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ವೆಜ್ ಬಿರಿಯಾನಿ ಮಾಡಿ ರೆಸಿಪಿನ ಇವತ್ತೇ ಮಾಡಿ ಇವಾಗಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಲಾಗ್ನ ಮಾರ್ನಿಂಗ್ 9 to 10ವರೆಗೂ ಶೂಟ್ ಮಾಡಿಕೊಂಡೆ. ತುಂಬ ಸೂಪರಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಅದಕ್ಕೆ ಇವತ್ತು ಸಂಡೇ ಅಲ್ವಾ, ವೆಜ್ ಬಿರಿಯಾನಿ ಮಾಡೋರು ಕೂಡ ಇರ್ತಾರೆ, ಅವರು ಕೂಡ ಒಂದ್ಸಲ ಟ್ರೈ ಮಾಡಲಿ ಅಂದ್ಬಿಟ್ಟು ಇವಾಗಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ. ತುಂಬ ಚೆನ್ನಾಗಿದೆ ರೆಸಿಪಿ. ನಿಮ್ಗೆ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಮೊಸರು, ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ, ವೆಜಿಟೇಬಲ್ಸ್ ಏನೇನು ಬೇಕೋ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಪ್ಯಾನ್ ತೊಗೊಂಡು ಆನಿಯನ್ನ 1 ಅಥವಾ 2 ಗೋಲ್ಡನ್ ಬ್ರೌನ್ ಅಂದರೆ ಫುಲ್ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಅಥವಾ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಳ್ಳಿ. ಸೂಪರಾಗಿ ಬಂದಿತ್ತು ವೆಜ್ ಬಿರಿಯಾನಿ. ಅದಕ್ಕೆ ನಾನು ಇವಾಗಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಲಾಗ್ನ. ಯಾರಾದರೂ ಒಂದ್ಸಲ ಟ್ರೈ ಮಾಡಿ, ಬ್ಯಾಚುಲರ್ಸ್ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ, ಈಸಿ ಕೂಡ. ಟೇಸ್ಟ್ ಅಂತೂ ಅಲ್ಟಿಮೇಟ್, ಹೇಳೋಂಗೆ ಇಲ್ಲ. ನಾನು ತುಂಬ ಹೋಟೆಲಲ್ಲೆಲ್ಲ ಟ್ರೈ ಮಾಡಿದ್ದೀನಿ, ವೆಜ್ ಅಂಡಿ ಬಿರಿಯಾನಿ, ವೆಜ್ ಬಿರಿಯಾನಿ ಅಂತ. ಸೇಮ್ ಅದಕ್ಕಿಂತನೂ ಸೂಪರಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಇವಾಗ ನೋಡಿ ಆನಿಯನ್ ಗೋಲ್ಡನ್ ಬ್ರೌನ್ ಬಂದಿದೆ, ಒಂದು ಪ್ಲೇಟ್ಗೆ ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ. ಅದೇ ಪ್ಯಾನ್ಗೆ ನಾನಿವಾಗ 1 ಸ್ಪೂನ್ ಜೀರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಟೇಸ್ಟಿಗೆ ಚೆನ್ನಾಗಿರುತ್ತೆ ಮತ್ತು ಜೀರ್ಣ ಕೂಡ ಆಗುತ್ತೆ ನಿಮಗೆ. ನಾನಿವಾಗ ಆನಿಯನ್ ಫ್ರೈ ಮಾಡಾದಮೇಲೆ ಗ್ಯಾಸ್ನ ಆಫ್ ಮಾಡಿದ್ದೀನಿ. ಅದೇ ಪ್ಯಾನ್ಗೆ ಇವಾಗ 1 ಸ್ಪೂನ್ ಜೀರಿಗೆ, ಅದೇ ಆಯಲ್ ಹಾಕ್ಕೊಳ್ಳಿ, ಜಾಸ್ತಿ ಆಯಲ್ ಹಾಕ್ಕೊಳ್ಳೋಕೆ ಹೋಗಬೇಡಿ. ನಾನಿವಾಗ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮಗು, ಕಲ್ಲುವ್ವ, ನಿಮ್ಮ ಹತ್ರ ಏನಿದೆ ಸ್ಪೈಸಸ್ಸು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಕಸ್ತೂರಿ ಮೇಥಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. 2 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನಿವಾಗ 150 ಗ್ರಾಮಷ್ಟು ಪನ್ನೀರನ್ನ ಸ್ಮಾಲ್ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀವೇನು ಫ್ರೈ ಮಾಡೋಂಗಿಲ್ಲ, ಗ್ಯಾಸ್ ಆಫ್ ಮಾಡಿಕೊಂಡೆ ನಾನು ಇದೇ ಪ್ಯಾನ್ಗೆ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪನ್ನೀರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಇದ್ರ ಜೊತೆಗೆ ಏನೇನು ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀನ್ಸು, ಕ್ಯಾರೆಟು, ಬಟಾಣಿ, ಹೂಕೋಸು. ನೀವು ನನ್ನ ಹತ್ರ ಆಲೂಗೆಡ್ಡೆ ಇರಲಿಲ್ಲ, ನೀವು ಇದ್ರೆ ನೀವು ಆ್ಯಡ್ ಮಾಡ್ಕೊಬೋದು, ಅದನ್ನು ಕೂಡ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಒಂದು ಅರ್ಧ ಕಪ್ಪಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ, ಸ್ಮಾಲಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಇಂದ 4 ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ. 2 ಈರುಳ್ಳಿ ತೊಗೊಂಡು ಕಟ್ ಮಾಡಿ ಎಲ್ಲನೂ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಎಲ್ಲನೂ ಪ್ಯಾನ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ. ದಪ್ಪದು ಟೊಮೊಟೊ ಆದರೆ 2 ಹಾಕ್ಕೊಳ್ಳಿ, ಸ್ಮಾಲ್ ಇದ್ದರೆ ಒಂದು 3-4 ಹಾಕ್ಕೊಳ್ಳಿ. ಇವಾಗ ನಾನು ಎಲ್ಲನೂ ಈ ಥರ ಒಂದು ಪ್ಯಾನ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ, ಆನ್ ಮಾಡಿಲ್ಲ. ಇನ್ನು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀನಿ ನೋಡಿಬಿಟ್ಟು ಆಮೇಲೆ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಕಟ್ ಮಾಡ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಮೊಸರು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಾನಿವಾಗ ಮಾಡ್ತಿರೋದು ಒಂದು 3 ಇಂದ 4 ಜನ ತಿನ್ಬೋದು, ಮಿನಿಮಮ್ 5-6 ಜನ ತಿನ್ಬೋದು, ಸ್ವಲ್ಪ ತಿನ್ನೋರಾದರೆ. ಇವಾಗ ನಾನಿಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕರ್ಡ್ ಕೂಡ ಆ್ಯಡ್ ಮಾಡ್ಕೊಂಡಲ್ಲ, ನೋಡ್ತಿದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿತ್ತು ಟೇಸ್ಟು. ಅದಕ್ಕೋಸ್ಕರ ನಾನು ಇವತ್ತು ಸಂಡೇ ಅಂದ್ಬಿಟ್ಟು ಇವತ್ತೇ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಕೊನೆವರೆಗೂ ನೋಡಿದ್ರೆ ರೆಸಿಪಿನ ತುಂಬ ಚೆನ್ನಾಗಿ ನೋಡ್ಕೊಬೋದು. ಮಧ್ಯೆ ಸ್ಕಿಪ್ ಮಾಡಿದ್ರೆ ಟೇಸ್ಟು ಬರೋದಿಲ್ಲ. ಅಂದರೆ ನೀವೇನಾದರೂ ಟ್ರೈ ಮಾಡ್ತೀನಾದರೆ ಫುಲ್ ವೀಡಿಯೋ ನೋಡ್ಕೊಂಡು ಮಾಡಿ. ಇವಾಗ ನಾನು ಇದೇ ಪ್ಯಾನ್ಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, 1 ಸ್ಪೂನು 1.5 ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ಪೈಸಸ್ಗೋಸ್ಕರ ನಾವೇನು ಬೇರೆ ಮಸಾಲ ರುಬ್ಬಿ ಏನು ಆ್ಯಡ್ ಮಾಡಲ್ವಲ್ಲ, ಅದಕ್ಕೆ 1.5 ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ. ತುಂಬ ಜಾಸ್ತಿ ಹಾಕಬೇಡಿ, ನಾನು ಸ್ಮಾಲ್ ಸ್ಪೂನಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಅದಕ್ಕೆ ಅದಕ್ಕೆ ತಕ್ಕನಂಗೆ ನಾನು ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ.
1 ಸ್ಪೂನು ಧನಿಯಾ ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಅದು ಬರ್ತಿಲ್ಲ, ಅದಕ್ಕೋಸ್ಕರ ಆ ಥರ ಲೇಟ್ ಆಗ್ತಿದೆ. 1-1.5 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ಅದೇ ನಿಮಗೆ ಖಾರ ಆಗಲ್ವಲ್ಲ. 1/4 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಇದ್ದರೆ ಸ್ವಲ್ಪ ಜೀರಾ ಪೌಡ್ರ್ ಹಾಕ್ಕೊಳ್ಳಿ, ಅದನ್ನು ಕೂಡ ಟೇಸ್ಟ್ ಕೊಡುತ್ತೆ ನಿಮಗೆ. ಬೇರೆ ಏನು ಟೇಸ್ಟಿಂಗ್ ಪೌಡ್ರು ಏನು ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ. ಸೂಪರಾಗಿರುತ್ತೆ ಈ ಥರ ಮಾಡಿದ್ರೆ. ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಅಂತಲೇ ಹೇಳ್ಬೋದು. ನಾನು ಇವತ್ತು ಫಸ್ಟ್ ಟೈಮ್ ಮಾಡಿರೋದು. ಫಸ್ಟ್ ಈಸ್ ಬೆಸ್ಟ್ ಅಂತಾರಲ್ಲ, ಅದಕ್ಕೆ ಟೇಸ್ಟ್ ಕೂಡ ಸೂಪರಾಗಿ ಬಂದಿತ್ತು. ಇವಾಗ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು. ಇದನ್ನೆಲ್ಲ ನಾನಿವಾಗ ಒಂದು ಮಿಕ್ಸ್ ಮಾಡ್ಕೊತೀನಿ. ಬೇರೆ ಆಯಿಲೆಲ್ಲ ಏನು ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಆಯಿಲು ಎಲ್ತ್ಗೆ ಒಳ್ಳೆಯದಲ್ಲ. ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಅಂಗಡಿಯಿಂದ ಸಿಗುತ್ತೆ ಅದನ್ನಾದರೂ ಆ್ಯಡ್ ಮಾಡ್ಕೋಬೋದು, ಇಲ್ಲ ಮನೇಲೇ ಪೇಸ್ಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಉಪ್ಪು, ತರಕಾರಿ ಬೇಯಲಿಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಯಾಕೆಂದರೆ ಅನ್ನ ಮಾಡಲಿಕ್ಕೂ ಕೂಡ ಎಕ್ಸ್ಟ್ರಾ ನೀವು ಉಪ್ಪು ಹಾಕ್ಕೋಬೇಕು. ಎಲ್ಲ ಚೆನ್ನಾಗಿ ಇವಾಗ ಈ ಥರ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಸಲಾಡ್ ಥರ ಕಾಣಿಸ್ತಿದೆ ಹೇಳಬೇಕು ಅಂದರೆ. ಇವಾಗ ನಾನು ಇದಕ್ಕೆ ನೀರನ್ನೇನು ಆ್ಯಡ್ ಮಾಡ್ತಿಲ್ಲ. ಜಸ್ಟ್ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆದರೆ ನಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಅಥವಾ 1/4 ಗಂಟೆ ಬೇಯಿಸ್ಕೋಬೇಕು. ನೀರು ಏನು ಆ್ಯಡ್ ಮಾಡಬೇಡಿ. ವೆಜಿಟೇಬಲ್ಸಲ್ಲೇ ನೀರಿನ ಅಂಶ ಇರೋದ್ರಿಂದ ಅದೇ ನೀರು ಬಿಟ್ಕೊಳ್ಳುತ್ತೆ. ಇವಾಗ ಒಂದು ಪಾತ್ರೆಗೆ ನಾನು ಬಿಸಿನೀರು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು ಮೆಣಸಿನ್ಕಾಯಿ, ಒಂದು ಪಲಾವ್ ಎಲೆ, ಸ್ವಲ್ಪ ಜೀರಿಗೆ, ಮರಾಠಿ ಮಗು, ಏಲಕ್ಕಿ, ಒಂದು ಚಕ್ಕೆ ಹಾಕ್ಕೊಂಡು ನೀರನ್ನ ಕುದಿಸ್ಕೊತಾ ಇದ್ದೀನಿ. ಯಾಕೆ ಅಂದರೆ ಅನ್ನ ಮಾಡ್ಕೊಬೇಕಲ್ಲ. ನಾನಿವತ್ತು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಇದ್ಯಾವುದೋ ಒಂದು ಪ್ಯಾಕೆಟ್ ತೊಗೊಬಂದಿದ್ರು, ಕೊಹಿನೂರ್ ಬಾಸುಮತಿ ರೈಸ್ ಅಂತ. ಚೆನ್ನಾಗಿ ಬಂದಿತ್ತು ಅದನ್ನು ಕೂಡ. ನೀರು ಮಳ್ಳಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಈ ಥರ. ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನೀರು ಕುದಿಯೋ ಅಷ್ಟರಲ್ಲಿ ನಾನಿವಾಗ ಅಕ್ಕಿ ನೆನೆಸಿಟ್ಕೊತಾ ಇದ್ದೀನಿ. ಮೆಜರ್ಮೆಂಟ್ ಮಾಡ್ಕೊಂಡು ನೀವು ಅಕ್ಕಿನ ಹಾಕ್ಕೊಳ್ಳಿ. ನಾನಿಲ್ಲಿ 2 ಗ್ಲಾಸು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ನೀವು ನಾರ್ಮಲ್ ರೈಸಲ್ಲಿ ಕೂಡ ಮಾಡ್ಬೋದು, ಜೀರಾ ರೈಸಲ್ಲೂ ಮಾಡ್ಬೋದು. ನಾನಿವಾಗ ಬಾಸುಮತಿ ಇತ್ತು ಅದರಲ್ಲೇ ಮಾಡ್ತಾಯಿದ್ದೀನಿ. ಇದು ನೋಡಿ ಹೂಕೋಸು ನಾನು ಆವಾಗಲೇ ಆ್ಯಡ್ ಮಾಡಿರಲಿಲ್ಲ, ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ. ಇವಾಗ ನಾನು ಆ್ಯಡ್ ಮಾಡ್ಕೊತೀನಿ. ತರಕಾರಿ ಎಲ್ಲ ಬೇಯ್ತಿದೆ ನೋಡಿ. ಇವಾಗ ಒಂದು ಮಿಕ್ಸ್ ಮಾಡ್ಕೊಂಡು ಇದ್ರ ಜೊತೆಗೆ ನಾನು ಹೂಕೋಸನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ನಿಮಗೆ ಏನೇನು ವೆಜಿಟೇಬಲ್ಸ್ ಇಷ್ಟ ಆಗುತ್ತೆ ನೀವು ಆ್ಯಡ್ ಮಾಡ್ಕೊಬೋದು. ನಿಮ್ಗೆ ಯಾವ ಥರ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡ್ರೆ ಇಷ್ಟ ಆಗುತ್ತೆ ಆ ಥರ ಆ್ಯಡ್ ಮಾಡ್ಕೊಬೋದು. ಬಿಸಿನೀರು ಇಟ್ಟಿದ್ನಲ್ಲ ಅದು ಕೂಡ ಕುದೀತಾಯಿತು. ಅಷ್ಟರಲ್ಲಿ ನಾನಿವಾಗ ಹೂಕೋಸನ್ನ ತೊಳೆದಿಟ್ಕೊಂಡಿದ್ನಲ್ಲ ಬಿಸಿನೀರಲ್ಲಿ, ಅದನ್ನು ಕೂಡ ತರಕಾರಿ ಒಳಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆವಾಗಲೇ ನಾನು ಆ್ಯಡ್ ಮಾಡಿರಲಿಲ್ಲ. ಒಂದು 5 ನಿಮಿಷ ತರಕಾರಿ ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು. ಇದಾದರೆ ಬಿಸಿನೀರಲ್ಲಿ ನೆನೆಸಿದ್ನಲ್ಲ, ಆ್ಯಡ್ ಮಾಡಿದ್ಮೇಲೆ ಅದಕ್ಕೂ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ. ಎಲ್ಲ ಮುಂಚೆನೇ ನೀವು ಏನೇನು ಬೇಕು ಅಂತ ಒಂದು ಪ್ಲೇಟ್ಗೆ ಎಲ್ಲನೂ ತೆಗೆದಿಟ್ಕೊಂಡು ಆಮೇಲೆ ಟ್ರೈ ಮಾಡಿ. ನಾವು ಅಲ್ಲಿ ಮಾಡ್ಕೊಂಡು ಅಲ್ಲಿ ಸ್ಪೈಸಸ್ ಹಾಕ್ತೀವಿ, ಅಲ್ಲಿ ತರಕಾರಿ ಹೆಚ್ಚಾಕ್ತೀವಿ ಅಂದರೆ ಕಷ್ಟ ಆಗುತ್ತೆ. ಮುಂಚೆನೇ ನೀವು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಏನೇನು ತರಕಾರಿ ಬೇಕು ಫಸ್ಟೇ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ನೀವು ಟ್ರೈ ಮಾಡಿ. ನೋಡ್ತಿರ್ಬೋದು ಇವಾಗ ಇನ್ನೊಂದು ಮಿಕ್ಸ್ ಕೊಟ್ಬಿಟ್ಟು ಇದಕ್ಕೂ ಅಷ್ಟೇ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೇಕು ನೀವು ಮುಂಚೆನೇ. ರೈಸ್ಗೂ ಸ್ವಲ್ಪ ಹಾಕ್ಕೊಂಡಿರಬೇಕು. ಇವಾಗ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಮತ್ತೆ ನೀಟನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ನೀರು ಕುದೀತಾಯ್ತಲ್ಲ, ಅಕ್ಕಿ ತೊಳೆದಿಟ್ಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಬಾಸುಮತಿ ಅನ್ನ ಮಾಡಬೇಕಾದ್ರೆ ನೀವು ನೋಡ್ಕೊಬೇಕು, ತುಂಬ ಬೆಂದೋದ್ರೆ ತಿನ್ನೋಕ್ಕಾಗಲ್ಲ, ಮೆತ್ತಗಾಗ್ಬಿಡುತ್ತೆ. ತುಂಬ ಉಡಿ ಹಂಗೆ ಇರಬೇಕು. ಇಲ್ಲಿ ನಾನು ಒಂದು 3/4% ಬೇಯಿಸ್ಕೊತೀನಿ ಅಷ್ಟೇ ಇದನ್ನು. ಇವಾಗ ನೋಡ್ತಿರ್ಬೋದು ಅಕ್ಕಿ ಹಾಕಾಯಿತು. ಆ ನೀರು ಮಳ್ಳೋವರೆಗೂ ವೆಯ್ಟ್ ಮಾಡಿಬಿಟ್ಟು ನೋಡ್ಕೊತಾನೆ ಇರಬೇಕು ಅನ್ನನ. ಇದನ್ನು ಬೇರೆ ಅನ್ನ ಆದರೂ ಅಷ್ಟೇ, ಬಟ್ ಬಾಸುಮತಿ ಅಕ್ಕಿನ 3/4% ಬೇಯಿಸಿದ್ರೆ ಸಾಕು. ಅದು ಸ್ಟೀಮ್ ಮಾಡ್ತೀವಲ್ಲ ಮತ್ತು ಆವಾಗ ಬೆಂದೋಗುತ್ತೆ. ಇನ್ನು 1/4% ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೋಡ್ಕೊತಾನೆ ಇದ್ದೀನಿ ಬೆಂದ್ಬಿಡುತ್ತೇನೋ ಅಂದ್ಬಿಟ್ಟು. ಇವಾಗ ನೋಡ್ತಿರ್ಬೋದು ಆಲ್ರೆಡಿ 50% ಬೆಂದಿದೆ. ಇನ್ನೊಂದು 2 ನಿಮಿಷ ನೋಡಿಬಿಟ್ಟು ತೆಗೆಯೋಣ ಅಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಬೆಂದು ಆಗಿದೆ ಇವಾಗ ಆ್ಯಕ್ಚುಲಿ. ಇವಾಗ ನಾನು ಒಂದು ಜಾಲರಿ ತೊಗೊಂಡು ಸೋಸ್ಕೊತೀನಿ. ಒಂದು ಏನಾದರೂ ನಿಮ್ಮ ಹತ್ರ ಏನಿದೆ ಅದಕ್ಕೆ ಸೋಸ್ಕೊಳ್ಳಿ. ಇಲ್ಲಾಂದರೆ ನೀವು ನಾರ್ಮಲ್ ಜಾಲರಿಲೂ ಕೂಡ ರೈಸ್ನೇ ಸಪ್ರೇಟ್ ಎತ್ಕೊಬೋದು. ಇವಾಗ ನೋಡ್ತಿರ್ಬೋದು ನಾನು ಇಲ್ಲಿ ಒಂದು ಪಾತ್ರೆ ಕೆಳಗಡೆ ಇಟ್ಕೊಂಡು ಮೇಲ್ಗಡೆ ಜಾಲರಿ ಇಟ್ಕೊಂಡು ನೀರನ್ನೆಲ್ಲ ಸೋಸ್ಕೊಂಡಿದ್ದೀನಿ. ಅದ್ರ ಮೇಲೆ ಬೇಕಂದರೆ ನೀವು 1 ಗ್ಲಾಸ್ ತಣ್ಣೀರನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಅದು ಅಂಟ್ಕೊಳ್ಳಲ್ಲ, ಅನ್ನ ಪುಡಿಯಾಗಿರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಉದುದ್ರಾಗಿ. ಈ ಥರ ಮಾಡ್ಕೊಬೇಕು ನೀವು ಬಿರಿಯಾನಿ ಎಲ್ಲ ಮಾಡ್ತೀರಾ ಅಂದರೆ ಚೆನ್ನಾಗಿ ಬರುತ್ತೆ ಪುಡಿಯಾಗಿ.
ಇವಾಗ ನಾನು ನಿಟ್ಟು ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಬೆಂದಿದೆ ಇವಾಗ ತರಕಾರಿನೂ ಕೂಡ. ಅದನ್ನು ಒಂದು ಬಟ್ಲಿಗೆ ಎತ್ಕೊತಾ ಇದ್ದೀನಿ ಸ್ವಲ್ಪ. ಇವಾಗ ಆ್ಯಕ್ಚುಲಿ ತುಂಬ ಪ್ರೋಸೆಸ್ ಇರೋದು. ಅದೆಲ್ಲ ಒಂದು ಕಡೆ ಆದರೆ ಸ್ವಲ್ಪ ತರಕಾರಿನ ಪ್ಯಾನಲ್ಲೇ ಬಿಟ್ಬಿಟ್ಟು ಸ್ವಲ್ಪ ಬಟ್ಲಿಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾನೇನು ಇವಾಗ ಅನ್ನ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಇವಾಗ ಒಂದು ಸ್ವಲ್ಪನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಪ್ಯಾನ್ಗೆ. ಸ್ವಲ್ಪ ಹಾಕ್ಕೊಳ್ಳಿ. ಅದಾದಮೇಲೆ ನಾನಿವಾಗ ಆನಿಯನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನೀವು ಹಾಗೆ ಕೂಡ ಮಿಕ್ಸ್ ಮಾಡ್ಕೊಂಡು ನಿಟ್ಟು ಕ್ಲೋಸ್ ಮಾಡ್ಕೊಂಡು ಹಾಗೆ ತಿನ್ಬೋದು. ಸ್ವಲ್ಪ ಡೆಕೋರೇಟಿವ್ ಆಗಿರಲಿ ಅಂದ್ಬಿಟ್ಟು ಪುದೀನ ಕೊತ್ತಂಬರಿನೂ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಇದ್ರ ಮೇಲೆ 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇದು ಪಾಟ್ ದಮ್ ಬಿರಿಯಾನಿ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ಇವತ್ತು ಟೇಸ್ಟು. ಅದಕ್ಕೆ ಇವತ್ತು ಸಂಡೇ ಅಂದ್ಬಿಟ್ಟು ಇವತ್ತೇ ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಷ್ಟೊಂದು ಜನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಇನ್ನೇನು ಉಳಿದಿತ್ತಲ್ಲ ರೈಸು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಮತ್ತು ಇವಾಗೇನು ಮುಂಚೆ ಪ್ರೋಸೆಸ್ ಮಾಡಿದ್ನಲ್ಲ ಮಸಾಲೆ ಎಲ್ಲ ತೊಗೊಂಡು ತರಕಾರಿ ಎತ್ತಿಟ್ಟಿದ್ನಲ್ಲ ಅದನ್ನು ಕೂಡ ಮತ್ತೆ ಆ್ಯಡ್ ಮಾಡ್ಕೊಂಡು ಎಲ್ಲನೂ ಹಾಕ್ಕೊಂಬಿಡಿ. ಎಷ್ಟು ಎತ್ಕೊಂಡಿರ್ತೀರ ಅಷ್ಟನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಆಲೂಗೆಡ್ಡೆ ಬೇರೆ ತರಕಾರಿ ಏನೇ ಬೇಕು ಅಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಎಷ್ಟು ತರಕಾರಿ ಇತ್ತೋ ಅಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಪುದೀನ ಆ್ಯಡ್ ಮಾಡ್ಕೊಂಡು ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣ ಹಿಂಡ್ಕೊತಾ ಇದ್ದೀನಿ ನಾನಿವಾಗ. ನಿಮಗಿನ್ನ ಬೇಕು ಅಂದರೆ ಒಂದು ಹೋಳು ಕೂಡ ಹಿಂಡ್ಕೋಬೋದು. ನಂಗೆ ಅರ್ಧ ಸಾಕಿಲ್ಲಿ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಡೆಕೋರೇಟಿವ್ ಆಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಈ ಥರ ಮಾಡಿದ್ರೆ ನಿಮಗೆ ಈಸಿ ಕೂಡ. ಒಂದು ಕಡೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಪಟ ಅಂತ ಮಾಡ್ಕೊಬೋದು. ಇವಾಗ ನಾನು ಇನ್ನೇನು ರೈಸ್ ಉಳ್ದಿತ್ತಲ್ಲ ಅದನ್ನು ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫುಲ್ ಆ್ಯಡ್ ಮಾಡ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದೇನಿದೆ ಇಷ್ಟೇ ಇದು ನೀಟಾಗಿ ರೈಸ್ನೆಲ್ಲ ಆ್ಯಡ್ ಮಾಡ್ಕೊಂಬಿಡಿ. ಅನ್ನ ಎಲ್ಲ ಒಂದು ಕಡೆ ಮಾಡ್ಕೊಂಡು ನೋಡ್ತಿರ್ಬೋದು. ಸ್ವಲ್ಪ ಕೈ ಸುಡ್ತಾಯಿತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ ಹಾಕಲಿಕ್ಕೆ. ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಟ್ರೈ ಮಾಡಿ, ನನಗೂ ಕೂಡ ಸಪೋರ್ಟ್ ಮಾಡಿ. ಇದೇ ಥರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಒಳ್ಳೊಳ್ಳೆ ರೆಸಿಪಿ ಮಾಡಿ ನಿಮಗೂ ಕೂಡ ತೋರಿಸ್ತೀನಿ. ನನಗೂ ಕೂಡ ಖುಷಿ ಆಗುತ್ತೆ. ಇವಾಗೇನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮಿಕ್ಕಿತ್ತಲ್ಲ ಅದನ್ನೆಲ್ಲ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿವಾಗ ಮೆಜರ್ಮೆಂಟ್ಗೆ ಎಷ್ಟು ಬೇಕು ನೋಡ್ಕೊಂಡು ನನ್ನ ಪ್ಯಾನ್ಗೆ ಎಷ್ಟು ಇಡ್ಸುತ್ತೆ ಅಷ್ಟನ್ನು ಮಾತ್ರ ಮಾಡ್ಕೊತಾ ಇದ್ದೀನಿ. ಇನ್ನೇನು ಆನಿಯನ್ಸು ಮಿಕ್ಕಿತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಾವು ಉಳಿಸ್ಕೊಂಡು ಎಷ್ಟು ಬೇಕು ಅಷ್ಟನ್ನು ಆ್ಯಡ್ ಮಾಡ್ಕೊಬೇಕು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ಫುಲ್ಲಾಗಿ ಅಂದ್ಬಿಟ್ಟು. ಅದ್ರ ಮೇಲೆ ನಾನಿವಾಗ 2 ಸ್ಪೂನು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನನ್ನ ಮನೆಯಲ್ಲೇ ತುಪ್ಪ ಮಾಡ್ಕೊಂಡಿದ್ದೆ ಅದನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಅಂಗಡಿ ತುಪ್ಪ ಕೂಡ ಯೂಸ್ ಮಾಡ್ಬೋದು, ಅದನ್ನು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಅನ್ನ ಬಸ್ತಿಟ್ಕೊಂಡಿದ್ನಲ್ಲ ಅದೇ ನೀರನ್ನ 2 ಗ್ಲಾಸಷ್ಟು ತೊಗೊಂಡಿದ್ದೀನಿ. ನೋಡಿ, ನೀವು ಮಧ್ಯ ಹಾಕಬೇಡಿ, ಈ ಥರ ಸುತ್ತ ಹಾಕ್ಕೊಳ್ಳಿ. ಪ್ಯಾನ್ ಸುತ್ತ ಆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನಿಲ್ಲಿ 3/4% ಅಷ್ಟೇ ರೈಸ್ನ ಬೇಯಿಸ್ಕೊಂಡಿದ್ದಾವಾಗಲೇ. ಇನ್ನು 1/4% ಸ್ಟೀಮಲ್ಲಿ ಬೇಯಬೇಕದು. ಏನು ಮಸಾಲೆ ಈ ಥರ ಆ್ಯಡ್ ಮಾಡ್ಕೊಂಡಿದ್ದೀವಲ್ಲ ಅದು 1/4% ಈ ಸ್ಟೀಮಲ್ಲಿ ಬೇಂದರೆ ಚೆನ್ನಾಗಿ ಬರುತ್ತೆ. ಇವಾಗ ಎಲ್ಲ ಆ್ಯಡ್ ಮಾಡ್ಕೊಂಡು ನಾನು ಫೈನಲಿ ನಿಟ್ಟನ್ನ ಕ್ಲೋಸ್ ಮಾಡಿದ್ದೀನಿ. ನೋಡ್ತಿರ್ಬೋದು ಯಾವ ಥರ ಸ್ಟೀಮ್ ಹಾಕ್ತಿದೆ ಅಂದ್ಬಿಟ್ಟು. ತುಂಬ ನೀರು ಥರನೂ ಮಾಡೋಕ್ಕೆ ಹೋಗಬೇಡಿ, ಜಾಸ್ತಿ ನೀರೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಏನು ಅನ್ನ ಬಸ್ತಿರೋ ನೀರು ಇರುತ್ತಲ್ಲ ಅದನ್ನೇ ನಾನಿಲ್ಲಿ 2 ಗ್ಲಾಸ್ನ ಆ್ಯಡ್ ಮಾಡ್ಕೊಂಡಿದ್ದು. 2 ಗ್ಲಾಸ್ ಅಂದರೆ ಸ್ಮಾಲ್ ಗ್ಲಾಸಲ್ಲಿ ತೊಗೊಬೇಕು. ಮೆಜರ್ಮೆಂಟ್ ನೋಡ್ಕೊಂಡು ಅನ್ನ ಯಾವ ಥರ ಬೆಂದಿದೆ ಅದ್ರ ಮೇಲೆ ನೀವು ನೀರನ್ನ ಆ್ಯಡ್ ಮಾಡ್ಕೊಬೇಕು. ಇವಾಗ ನಾನು ಪ್ಯಾನ್ನ ತೆಗ್ದು ಒಂದ್ಸಲ ನೋಡಿದೆ, ಎಲ್ಲ ಪರ್ಫೆಕ್ಟಾಗಿ ಆಗಿದೆ. ಇವಾಗ ಅದಕ್ಕೆ ಕಾಂಬಿನೇಷನ್ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ. ನೀರು ಈ ಥರ ಬರ್ತಿದೆ ನೋಡಿ, ಮೇಲೆ ಎಷ್ಟು ಬಿಸಿ ಆಗಿದೆ, ಸ್ಟೀಮ್ ಬರ್ತಿದೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನೋಡಿ ನಾನೆಲ್ಲ ರಿಮೂವ್ ಮಾಡಿಬಿಟ್ಟು ಒಂದ್ಸಲ ಚೆಕ್ ಮಾಡ್ತಾಯಿದ್ದೀನಿ ಅನ್ನ ಆಗಿದೆಯಾ ಅಂದ್ಬಿಟ್ಟು. ಪರ್ಫೆಕ್ಟಾಗಿ ಆಗಿತ್ತು. ಫೈನಲಿ ವೆಜ್ ಬಿರಿಯಾನಿ ರೆಡಿಯಾಗಿದೆ. ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು, ಅದಕ್ಕೆ ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದೇ ಥರ ರೆಸಿಪಿ ಬೇಕು ಅಂದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.
ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವ್ಯೂಸ್ ಬರ್ತಿದೆ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ತುಂಬ ಚೆನ್ನಾಗಿ ಬಂದಿತ್ತು, ನೋಡ್ತಿರ್ಬೋದು. ಒಂದು ಕಡೆಯಿಂದ ತಗೊತಾ ಇದ್ದೀನಿ ನಾನು. ಮಿಕ್ಸ್ ಮಾಡಬಾರ್ದು. ನಾವು ವೆಜ್ ಬಿರಿಯಾನಿ ಮಾಡಿದಾಗ ನಾವೇನು ಲೇಯರ್ ಆಗಿ ಆ್ಯಡ್ ಮಾಡ್ಕೊಂಡಿರ್ತೀವಲ್ಲ ವೆಜಿಟೇಬಲ್ಸು ಆನಿಯನ್ಸ್ನೆಲ್ಲ, ಅದಕ್ಕೆ ಈ ಥರ ಒಂದು ಸೈಡಿಂದನೇ ತೊಗೊಬೇಕು. ಸಕ್ಕತ್ತಾಗಿ ಬಂದಿದೆ ನೋಡಿ. ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಆಯಿತು. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ವೆಜ್ ಬಿರಿಯಾನಿ ಮಾಡಿದ್ದೆ. ನೋಡಿದ್ರಲ್ಲ, ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.